ಗೈಸ್, ಇವತ್ತು ನಾವು ಹುಣಸೆ ಹಣ್ಣಿನ ರಸ ಮಾಡ್ತಾ ಇದ್ದೀವಿ. ಅದಕ್ಕೆ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಸಾಕು. ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಕರಿಬೇವು ಚೆನ್ನಾಗಿ ಚಚ್ಕೊಂಡಿದ್ದೀನಿ. ಆ್ಯಂಡ್ ಟೊಮೆಟೊ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಣಮೆಣ್ಸಿನ್ಕಾಯಿ, ಕೊತ್ತಂಬರಿ ಆ್ಯಂಡ್ ಜೀರಿಗೆ ಕುಟ್ಕೊಂಡಿದ್ದೀನಿ. ಮೆಣಸಿನ ಕಾಳು ಇರಲಿಲ್ಲ, ಸೊ ಮೆಣಸಿನ ಪುಡಿನೇ ಸ್ವಲ್ಪ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ, ಸ್ವಲ್ಪ ಇಂಗು. ಆ್ಯಂಡ್ ಫೈನಲಿ ಹುಣಸೆ ಹಣ್ಣಿನ ರಸ. ಹುಣಸೆ ಹಣ್ಣನ್ನ ಸ್ವಲ್ಪ ಹೊತ್ತು ನೆನೆಸ್ಕೊಂಡು ಚೆನ್ನಾಗಿ ಅದರ ರಸನ ತೊಗೊಂಡಿದ್ದೀನಿ. ಬನ್ನಿ ಇವಾಗ ಹೇಗೆ ಮಾಡೋದು ನೋಡೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಮೊದಲಿಗೆ ಈರುಳ್ಳಿ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಐ ಗೋ ವಿತ್ ಒಣಮೆಣಸಿನಕಾಯಿ. ತುಂಬ ಸಿಂಪಲ್ ಗೈಸ್, ವೆರಿ ಸಿಂಪಲ್ ರಸಮ್. ಚಳಿಗಾಲಕ್ಕೆ ತುಂಬ ಚೆನ್ನಾಗಿರುತ್ತೆ. ಮಳೆ ಬಂದಾಗ ವೆರಿ ಆಸಮ್ ಟೇಸ್ಟ್ ಕೊಡುತ್ತೆ. ಈಗ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನ ಚಚ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಆದಷ್ಟು ಹುಣಸೆ ಹಣ್ಣು ರಸ ಹಾಕೋಕ್ಕಿಂತ ಮುಂಚೆ ಫ್ರೈ ಮಾಡ್ಕೊಳ್ಳೋಣ. ಬಿಕಾಸ್ ಹುಣಸೆ ಹಣ್ಣು ಹಾಕಿದ್ಮೇಲೆ ಜಾಸ್ತಿ ಕುದಿಸಿದ್ರೆ ಸ್ವಲ್ಪ ಕಹಿ ಬಂದುಬಿಡುತ್ತೆ. ಜೀರಿಗೆ ಆ್ಯಡ್ ಮಾಡ್ಕೊತೀನಿ. ನೆಕ್ಸ್ಟ್ ಟೊಮೆಟೊ ಆ್ಯಡ್ ಮಾಡ್ಕೊಳ್ಳೋಣ. ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಅರಿಶಿನ, ಪೆಪ್ಪರ್ ಪೌಡರ್ ಆ್ಯಂಡ್ ಸ್ವಲ್ಪ ಇಂಗು. ಸೊ ಇಲ್ಲಿ ನಾನು ಹಾಫ್ ಕೊತ್ತಂಬರಿ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಇನ್ನು ಸ್ವಲ್ಪ ಲಾಸ್ಟಿಗೆ ಹಾಕೋತೀನಿ. ಉಪ್ಪು ಸ್ವಲ್ಪ ಇವಾಗ ಹಾಕೋತೀನಿ. ಆಮೇಲೆ ಹುಣಸೆ ಹಣ್ಣಿಂದು ರಸ ಹಾಕಿದ್ಮೇಲೆ ಇನ್ನೊಂದು ಸ್ವಲ್ಪ ಹಾಕೋತೀನಿ. ಸ್ವಲ್ಪ ನೀರು ಆ್ಯಡ್ ಮಾಡ್ತೀನಿ. ಬಿಕಾಸ್ ಅದೆಲ್ಲ ಟೊಮೆಟೊ ಸ್ವಲ್ಪ ಬೆಂದರೆ ನೆಕ್ಸ್ಟ್ ಹುಣಸೆ ಹಣ್ಣಿನ ರಸ ಹಾಕೋಕ್ಕೆ ಸರಿ ಹೋಗುತ್ತೆ. ಇದು ಸ್ವಲ್ಪ ಕುದ್ಮೇಲೆ ಹುಣಸೆ ಹಣ್ಣಿನ ರಸ ಹಾಕಿ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿ. ಆಪ್ಷನಲ್, ಸ್ವಲ್ಪ ಬೆಲ್ಲ ಇದ್ದರೆ ಹಾಕೊಬೋದು, ಇಲ್ಲಾಂದರೆ ನಿಮ್ಮ ಇಷ್ಟ. ಜಾಸ್ತಿ ಹಾಕ್ಕೊಳ್ಳಿ, ಸ್ವಲ್ಪ ಹಾಕ್ಕೊಳ್ಳಿ. ಹುಳಿ, ಉಪ್ಪು, ಖಾರ, ಬೆಲ್ಲ ಎಲ್ಲ ಒಟ್ಟುಗೂಡಿದ್ರೆ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಲೆಟ್ ಮಿ ಆ್ಯಡ್ ಹುಣಸೆ ಹಣ್ಣಿನ ರಸ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ. ಜಾಸ್ತಿ ಕುದಿಸೋಕೆ ಹೋಗ್ಬೇಡಿ, ಸ್ವಲ್ಪ ಕಹಿ ಬರುತ್ತೆ. ಸ್ವಲ್ಪ ಒಂದೆರಡು ಕುದಿದ ತಕ್ಷಣ ಮಿಕ್ಕಿರೋ ಕೊತ್ತಂಬರಿನ ಆ್ಯಡ್ ಮಾಡಿ ಟೇಸ್ಟ್ ಮಾಡಿ. ಸ್ವಲ್ಪ ಏನಾದರೂ ಉಪ್ಪು ಖಾರ ಕಮ್ಮಿ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ. ಮಿಕ್ಕಿರೋ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಒಂದು ಕುದಿ ಕುದ್ದ ಮೇಲೆ ಆಫ್ ಮಾಡ್ಕೊಬೋದು. ಗೈಸ್, ವೆರಿ ಸಿಂಪಲ್ ರಸಮ್ ಇದು. ಸಖತ್ ಟೇಸ್ಟಿಯಾಗಿರುತ್ತೆ. ಸ್ಪೆಷಲಿ ಹುಳಿ ಯಾರಿಗೆ ಇಷ್ಟ ಆಗುತ್ತೆ ಅವ್ರಿಗೆಲ್ಲ ಈ ಸಾಂಬಾರು ತುಂಬ ಇಷ್ಟ ಆಗುತ್ತೆ. ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಜಾಸ್ತಿ ಕುದಿಸೋಕೆ ಹೋಗಬೇಡಿ. ಸೊ ಒಂದೆರಡು ಕುದ್ದಾದಮೇಲೆ ಆಫ್ ಮಾಡೋಣ. ಅಡುಗೆ ಮಾಡ್ತಾ ಒಬ್ಬೊಬ್ಬರು ಟೇಸ್ಟೇ ಮಾಡಲ್ಲ. ಬಟ್ ನಾನು ಟೇಸ್ಟ್ ಮಾಡಿಲ್ಲ ಅಂತಂದರೆ ಅಡುಗೆನೇ ಕಂಪ್ಲೀಟ್ ಆಗೋಲ್ಲ. ಸಖತ್ತಾಗಿ ಬಂದಿದೆ. ಯಾರಿಗಾದ್ರೂ ಈ ಫೇಮಸ್ ಡೈಲಾಗ್ ನೆನಪಿದೆಯಾ? ಅನ್ನ ರಸಮ್, ಅಂಕಲ್ ನೀವು ಆಸಮ್.